ಸುಮ್ಮನೆ ನೀವು ಕವಡೆಯನ್ನು ತಿರುಗಿಸಿ ಹಾಕ್ಬಿಡ್ತಾನೆ, ನಾನು ಕವಡೆ ಶಾಸ್ತ್ರ ಹೇಳ್ತೇನೆ ಅಂದರೆ ಅದು ಆಗದೇ ಇರುವಂತಹ ವಿಚಾರ. ಅದಕ್ಕೋಸ್ಕರ ಇದನ್ನು ನಾನು ಕವಡೆ ಸಾಧನ ಅಂತ ಹೇಳ್ತಾನೆ. ಇದರಲ್ಲಿ ನೀವು ಸಾಧನೆಯನ್ನ ಮಾಡಬೇಕು, ನೀವು ಸಿದ್ಧಿಯನ್ನ ಮಾಡ್ಕೋಬೇಕು. ಅದರ ನಂತರ ಈ ಕವಡೆ ಶಾಸ್ತ್ರವನ್ನ ನೋಡ್ಬೋದು. ಕವಡೆಗಳು ನೋಡಿ, ನಾನು ಇಷ್ಟು ಕವಡೆಗಳನ್ನು ಇಟ್ಟಿದ್ದೇನೆ. ಇದರಲ್ಲಿ ಇದನ್ನ ಶಿವಪಾರ್ವತಿ ಕವಡೆ ಅಂತಾರೆ ಕೆಲವೊಬ್ರು. ಇದು ನಾರ್ಮಲ್ ಆಗಿ ನಿಮಗೆ ಎಲ್ಲ ಕಡೆ ಸಿಗುವಂತ ಕವಡೆಗಳು. ಲಕ್ಷ್ಮಿ ಕವಡೆ, ಗಂಡು ಕವಡೆ, ಹೆಣ್ಣು ಕವಡೆ ಮತ್ತೆ ಬಸರಿ ಕವಡೆ ಅಂತಿದೆ. ಉಪನಿಷತ್ತುಗಳು ಏನು ಹೇಳ್ತವೆ ಅಂದ್ರೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಈ ಮೂರು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಈ ಮೂರು ವಿಚಾರವನ್ನೇ ನಾವು ಪ್ರತಿಯೊಂದರಲ್ಲೂ ನೋಡುವಂಥದ್ದು. ಅಂದ್ರೆ ನೀವು ಯಾವುದೇ ಒಂದು ಸಾಧನೆ ಹೋಗಿ, ಯಾವುದೇ ಒಂದು ಪೂಜೆಗೆ ಹೋಗಿ, ಯಾವುದೇ ಒಂದು ಸಿದ್ಧಿಗೆ ಹೋಗಿ, ಅಥವಾ ಯಾವುದೇ ಒಂದು ಪ್ರಶ್ನೆ ಹಾಕುವುದಕ್ಕೋಸ್ಕರ ಈ ತರದ ವಿಚಾರಕ್ಕೆ ಹೋದ್ರೂ ಸಹ ಅಲ್ಲೂ ಸಹ ನಿಮಗೆ ಬೇರುವಂಥದ್ದು ಮೂರು. ಒಂದು ಇಚ್ಛಾ ಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಅಂದ್ರೆ ಕವಡೆ ಬಂದ ನಂತರ ಲಕ್ಷ್ಮಿ ಬಂದ್ಲು, ಅದಕ್ಕೋಸ್ಕರ ಇದನ್ನ ಲಕ್ಷ್ಮಿಯ ಪ್ರತೀಕ. ಅಂದ್ರೆ ಎಲ್ಲಿ ಕವಡೆಗಳು ಬರ್ತಾವೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಅನ್ನುವಂತ ಒಂದು ಪ್ರತೀತಿ ಸ್ಟಾರ್ಟ್ ಆಯ್ತು. ಸುಮ್ಮನೆ ತಂದು ನಾನು ಇಲ್ಲಿ ಹೋಗಿ ತಂದು ಕವಡೆ ಹಾಕಿ ಹೇಳ್ಬಿಡ್ತೇನೆ ಅಂದ್ರೆ ಆಗೋದಿಲ್ಲ. ಇದ್ರ ಮಧ್ಯ ನಿಮಗೂ ಮತ್ತು ಇದಕ್ಕೂ ಒಂದು ಕನೆಕ್ಷನ್ಸ್ ಬರಬೇಕು. ಆ ಕನೆಕ್ಷನ್ಸ್ ಬರೋದಕ್ಕೆ ಏನು ಬೇಕೋ ಅವೆಲ್ಲ ಸಂಬಂಧಪಟ್ಟಂತ ಕರ್ಮಗಳನ್ನ ನೀವು ಮಾಡಬೇಕಾಗ್ತದೆ. ಇದು ಯಾವಾಗ ನಿಮ್ಮ ಜೊತೆ ಬೆರೆಯೋಕತ್ತು, ಎನರ್ಜಿಗಳ ಜೊತೆಗೆ ಇದು ಸೇರೋದ್ರಿಂದನೇ ಸಹ ಒಬ್ಬೊಬ್ಬ ವ್ಯಕ್ತಿಯ ಉತ್ತರ ಕವಡೆಯಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಯಾಕಂದ್ರೆ ಅವರವರ ಎನರ್ಜಿಯ ಮೇಲೆ ಅದು ಕೆಲಸ ಮಾಡ್ತದೆ. ಅದರ ಮೇಲೆ ಕವಡೆಗಳನ್ನು ಇಡಿ, ಅದಕ್ಕೆ ಹೂವನ್ನು ಹಾಕಿ, ಗಂಧದ ಕಡ್ಡಿ ಹಚ್ಚಿ, ದೀಪ ಹಚ್ಚಿಡಿ, ನೈವೇದ್ಯವನ್ನು ತೋರಿಸಿ, ಆರತಿಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಇದು ಪೂಜೆ. ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಬೇಕಾ ಅಂಥೇಳಿ, ಇದಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಬೇಕು. ಇದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ವಿಧಿ ಇದೆ. ಪೂಜೆಯನ್ನು ನೀವು ಮಾಡಿದ ನಂತರ ಈ ಕವಡೆಯಲ್ಲಿ ಒಂದು ಶಕ್ತಿ ಜಾಗೃತವಾಗಿ ಸ್ಟಾರ್ಟ್ ಆಗುತ್ತೆ, ವೈಬ್ರೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಈ ಥರ ಮಾಡೋದ್ರಿಂದ ಆ ಕವಡೆಗಳು ನಿಮ್ಮ ಜೊತೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಒಂದು ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕವಡೆಗಳು ನಿಮಗೆ ಪ್ರಶ್ನೆ ತೋರಿಸೋದಕ್ಕೆ ರೆಡಿ ಆಗುವಂಥ ಒಂದು ವಿಚಾರ ಆಯಿತು.